ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸೂರ್ಯ ಅವರ ತಮಿಳ್ ಮೂವಿ ವಿಶ್ವನಾಥ್ ಆ್ಯಂಡ್ ಸನ್ಸ್ ಮೂವಿನ ಕನ್ನಡದಲ್ಲಿ ರಿವ್ಯೂ ಮಾಡ್ತಾಯಿದ್ದೀನಿ. ಬನ್ನಿ, ಫಿಲಮಲ್ಲಿ ನನಗೆ ಏನು ಇಷ್ಟ ಆಯಿತು, ಫಿಲಮ್ನ ಇನ್ನೂ ಎಲ್ಲಿ ಬೆಟರಾಗಿ ಮಾಡ್ಬೋದಾಗಿತ್ತು ಅನ್ನೋದ್ರ ಬಗ್ಗೆ ನನ್ನ ಒಪಿನಿಯನ್ನ ತಿಳಿಸ್ತೀನಿ. ಬನ್ನಿ, ರಿವ್ಯೂನ ಸ್ಟಾರ್ಟ್ ಮಾಡೋಣ. ಈ ಫಿಲಮಲ್ಲಿ ನನಗೆ ಇಷ್ಟ ಆಗಿದ್ದು, ಈ ಫಿಲಮ್ಮು ಸ್ಟೋರಿ ಸಿಂಪಲ್ಲೇ, ಆದರೆ ಅದನ್ನು ನಮಗೆ ಎಮೋಷ್ನಲ್ ಆಗಿ ಪ್ರೆಸೆಂಟೇಷನ್ ಮಾಡಿರೋ ಐಡಿಯಾ ಡೈರೆಕ್ಟ್ರದ್ದು ತುಂಬಾ ಇಷ್ಟ ಆಯಿತು ನನಗೆ, ಅದೊಂದು. ಮತ್ತು ಈ ಫಿಲಮಲ್ಲಿ ಲೈನು ಕಾಮಿಡಿ ಡೈಲಾಗ್ಸು ಜಾಸ್ತಿನೇ ಇದೆ ಇಡೀ ಫಿಲಮಲ್ಲಿ. ಮತ್ತು ಈ ಫಿಲಮಲ್ಲಿ ಕಾಮಿಡಿ ವರ್ಕ್ ಆಯಿತು ಅಂತ ನನಗೆ ಅನಿಸ್ತು, ಅದೊಂದು. ಮತ್ತು ಈ ಫಿಲಮು ನಮಗೆ ಎಮೋಷ್ನಲ್ ಆಗಿ ಕೂಡ ಕನೆಕ್ಟ್ ಆಗುತ್ತೆ. ಫಿಲಮಲ್ಲಿ ಹೀರೋ ಮತ್ತು ಹೀರೋ ಅವರ ಮದರ್ ಕ್ಯಾರೆಕ್ಟರ್ ಆಗಲಿ, ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳವೆ ನಮ್ಮನ್ನ ಎಮೋಷ್ನಲ್ ಆಗಿ ಕನೆಕ್ಟ್ ಮಾಡೋಂಥ ಪಾತ್ರಗಳು. ಅದು ನಂಗೆ ತುಂಬಾ ಇಷ್ಟ ಆಯಿತು. ಸೆಕೆಂಡ್ ಹಾಫಲ್ಲಂತೂ ಇನ್ನೂ ಜಾಸ್ತಿನೇ ಇರುತ್ತೆ, ಅದು ನಂಗೆ ವರ್ಕ್ ಆಯಿತು ಅಂತ ಅನಿಸ್ತು ಫಿಲಮಲ್ಲಿ, ಅದೊಂದು. ಮತ್ತು ಸೂರ್ಯ ಅವರ ಆ್ಯಕ್ಟಿಂಗು, ಸೂರ್ಯ ಅವರು ಕರುಪು ಮೂವಿಯಲ್ಲಿ ಒಳ್ಳೆ ಡಿಫ್ರೆಂಟಾಗಿ ರೋಲ್ನ ಪ್ಲೇ ಮಾಡಿದರು. ಆದರೆ ಈ ಫಿಲಮಲ್ಲಿ ಒಂಥರ ಎಮೋಷ್ನಲ್ ಆಗಿ ಇರೋಂಥ ಕ್ಯಾರೆಕ್ಟರ್ ಅದು. ಇಡೀ ಫಿಲಮಲ್ಲಿ ಒಳ್ಳೆ ಆ್ಯಕ್ಟಿಂಗ್ ಅಂತ ಮಾಡವ್ರೆ, ಅದು ನಂಗೆ ತುಂಬಾ ಇಷ್ಟ ಆಯಿತು. ಇನ್ನೂ ಸ್ಪೆಷಲಾಗಿ ಎಮೋಷ್ನಲ್ಲು ಸೀಕ್ವೆನ್ಸಲ್ಲಿ ಇನ್ನೂ ಎಕ್ಸ್ಟ್ರಾಡಿನರಿ ಆಗಿಯೇ ಆ್ಯಕ್ಟಿಂಗ್ ಮಾಡವ್ರೆ ಇಡೀ ಫಿಲಮಲ್ಲಿ, ಅದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಹೀರೋಯಿನ್ ಕ್ಯಾರೆಕ್ಟರ್ ಆಗಲಿ, ಮದರ್ ಕ್ಯಾರೆಕ್ಟರ್ ಆಗಲಿ, ಇವೆರಡು ಕ್ಯಾರೆಕ್ಟ್ರಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಆ್ಯಕ್ಟರ್ಸು ಚೆನ್ನಾಗಿಯೇ ಆ್ಯಕ್ಟಿಂಗ್ ಮಾಡವ್ರೆ. ಮತ್ತು ಬಾಕಿ ಎಲ್ಲ ಆ್ಯಕ್ಟರ್ಸು ಕೂಡ ಚೆನ್ನಾಗಿಯೇ ಆ್ಯಕ್ಟಿಂಗ್ ಮಾಡವ್ರೆ, ಅದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಫಿಲಮ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಫಿಲಮಲ್ಲಿ ಬರೋ ಆ್ಯಕ್ಷನ್ ಸೀನ್ಸ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಒಳ್ಳೆ ಎಲಿವೇಷನ್ನೇ ಕ್ರಿಯೇಟ್ ಮಾಡ್ತಿತ್ತು, ಅದು ನಂಗೆ ತುಂಬಾ ಇಷ್ಟ ಆಯಿತು ಫಿಲಮಲ್ಲಿ. ಮತ್ತು ಈ ಫಿಲಮ್ನ ಇನ್ನೂ ಎಲ್ಲಿ ಬೆಟರಾಗಿ ಮಾಡ್ಬೋದಾಗಿತ್ತು ಅನ್ನೋದಾದರೆ, ಈ ಫಿಲಮ್ಮು ನಮಗೆ ಕೆಲವೊಂದು ಕಡೆ ಸ್ಲೋ ಅಂತ ಅನಿಸುತ್ತೆ. ಯಾಕಂದರೆ ಈ ಫಿಲಮ್ಮು ಹೆವಿ ಲೆಂತಿಯಾಗಿದೆ ಫಿಲಮ್ಮು, ಆದರೆ ಈ ಫಿಲಮಲ್ಲಿ ಬರೋಂಥ ಕೆಲವೊಂದು ಸಾಂಗ್ಸ್ನ ರಿಮೂವ್ ಮಾಡ್ಬೋದಾಗಿತ್ತು. ಮತ್ತು ಫಸ್ಟ್ ಹಾಫಲ್ಲಾಗಲಿ ಸೆಕೆಂಡ್ ಹಾಫಲ್ಲಾಗಲಿ ಬರೋಂಥ ಕೆಲವೊಂದು ಸೀನ್ಸ್ನ ಕಟ್ ಮಾಡಿದರೆ ಬೆಟರಾಗಿ ಇರೋದು ಅಂತ ನನ್ನ ಅಭಿಪ್ರಾಯ. ಅದು ಬಿಟ್ಟರೆ ಫಿಲಮ್ಮು ಒಳ್ಳೆ ಥಿಯೇಟ್ರಿಕಲು ಫ್ಯಾಮಿಲಿ ಎಮೋಷ್ನಲ್ ಡ್ರಾಮಾ ಮೂವಿ ಇದು. ಫ್ಯಾಮಿಲಿ ಸಮೇತ ಆರಾಮಾಗಿ ನೋಡ್ಬೋದು. ವೀಡಿಯೋನ ಕೊನೆವರೆಗೂ ನೋಡಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಬಾಯ್.